ಧರ್ಮಸ್ಥಳ ಬುರುಡೆ ಚಿನ್ನಯ್ಯಗೆ ಮತ್ತೆ ಮೆಡಿಕಲ್ ಟೆಸ್ಟ್. ಬೆಳ್ತಂಗಡಿ ತಾಲೂಕು ಆಸ್ಪತ್ರೆಯಲ್ಲಿ ಚಿನ್ನಯ್ಯಗೆ ಪರೀಕ್ಷೆ ನಿರಂತರವಾಗಿ ವಿಚಾರಣೆಗೊಳಪಡಿಸಲಾಗ್ತಾ ಇದೆ. ಚಿನ್ನಯ್ಯವನ್ನ ಪ್ರತಿದಿನ ಆರೋಗ್ಯ ತಪಾಸಣೆ ಮಾಡ್ತಾರೆ, ನಂತರ ವಿಚಾರಣೆ ನಡೆಸ್ತಾರೆ. ಪ್ರತಿದಿನ ಅಥವಾ 48 ಗಂಟೆಗೊಮ್ಮೆ ಚಿನ್ನಯ್ಯ ಆರೋಗ್ಯ ತಪಾಸಣೆಗೆ ಆಗ್ತಾ ಇದೆ. ಮೆಡಿಕಲ್ ಟೆಸ್ಟ್ ಇವತ್ತು ಕೂಡ ನಡೀತಾ ಇದೆ. ಬೆಳ್ತಂಗಡಿ ತಾಲೂಕು ಆಸ್ಪತ್ರೆಯಲ್ಲಿ ಚಿನ್ನಯ್ಯಗೆ ಪರೀಕ್ಷೆ. ಚಿನ್ನಯ್ಯಗೆ ಈಗ ನಿರಂತರವಾಗಿ ವಿಚಾರಣೆಯನ್ನು ನಡೆಸಲಾಗ್ತಾ ಇದೆ. ಆತ ಈ ರೀತಿ ನೂರಾರು ಶವಗಳನ್ನು ಹೂತಿದ್ದು ಅಂತ ಹೇಳಿದ್ಯಾಕೆ, ಯಾರಿಂದ ಆತ ಈ ರೀತಿ ಹೇಳಿಕೆ ಕೊಡುವಂತಾಯಿತು, ಯಾರೆಲ್ಲ ಇದ್ದಾರೆ, ಹಣದ ಆಮಿಷ ಇತ್ತ, ಹೀಗೆ 10 ಪ್ರಶ್ನೆಗಳನ್ನು ಆತನ ಬಳಿ ಕೇಳಲಾಗ್ತಾ ಇದೆ. ಜೊತೆಗೆ ಯಾವ ರೀತಿಯಲ್ಲಿ ಪ್ಲಾನಿಂಗ್ ಆಯಿತು, ಯಾರ್ಯಾರು ಇದರಲ್ಲಿ ಇನ್ವಾಲ್ವ್ ಇದ್ದಾರೆ ಅನ್ನೋದ್ರ ಬಗ್ಗೆ ಆತನಿಂದ ಸತ್ಯ ಹೊರಗಡಲಾಗ್ತಾ ಇದೆ. ಈ ಮಧ್ಯೆ ಸಹೋದರ ತಾನಾಸಿ ಮುಂದೆ ಚಿನ್ನಯ್ಯ ಅಳಲು ತೋಡ್ಕೊಂಡಿದ್ದ. ತಾನು ತಪ್ಪು ಮಾಡಿದ್ದೇನೆ ಅಂತ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಸಹೋದರನ ಬಳಿ ಹೇಳ್ಕೊಂಡಿದ್ದ. ಸಹೋದರ ತಾನಾಸಿ ಅವರನ್ನ ಭೇಟಿಯಾಗಿದ್ದ ವೇಳೆ ಚಿನ್ನಯ್ಯ ಈ ಹೇಳಿಕೆಯನ್ನ ಕೊಟ್ಟಿದ್ದ. ಚಿನ್ನಯ್ಯ ಅಣ್ಣ ತಾನಾಸಿ ವಿಚಾರಣೆಗೆ ಕರೆದಿರ್ತಾರೆ SIT ಅವರು. ಆಗ ಸಹೋದರನ ಭೇಟಿಗೂ ಕೂಡ ಅವಕಾಶ ಕೊಟ್ಟಿರ್ತಾರೆ SIT. ಆ ಸಂದರ್ಭದಲ್ಲಿ ತಾನು SIT ಅಧಿಕಾರಿಗಳಿಗೆ ಈಗೆಲ್ಲಾ ಸತ್ಯವನ್ನ ತಿಳಿಸಿದ್ದೇನೆ, ಈ ರೀತಿ ಮಾಡಿದ್ದು ತಪ್ಪು ಅಂತ ಈ ದೂರುದಾರ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ತನ್ನ ಸಹೋದರನ ಬಳಿ ಹೇಳ್ಕೊಂಡಿದ್ದ ಎನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ. ಈ ಹಿಂದೆ ಈ ಚಿನ್ನಯ್ಯ ಮತ್ತು ಆತನ ಅಣ್ಣ ತಾನಾಸಿ ಇಬ್ರೂ ಕೂಡ, ಅಂದ್ರೆ ಚಿನ್ನಯ್ಯ ಹೇಳಿರ್ತಾನೆ ತಾನು ಅಣ್ಣನ ಜೊತೆಗೂ ಕೂಡಿ ತಾನು ಈ ಹಣವನ್ನು ಹೂತಿದ್ದಾಗಿ, ಆತನ ಸಹಾಯ ಸಿಕ್ಕಿದ್ದಾಗಿ ಹೇಳ್ಕೊಂಡಿದ್ದ. ಆ ಹಿನ್ನೆಲೆಯಲ್ಲಿ SIT ತಾನಾಸಿ ಅವರಿಗೂ ಕೂಡ ಕರೆ ಕೊಟ್ಟಿರುತ್ತೆ. ಆ ಸಂದರ್ಭದಲ್ಲಿ ಸಹೋದರದೊಂದಿಗೆ ಮಾತನಾಡೋದಕ್ಕೆ ಅವಕಾಶ ಕೊಟ್ಟಿರ್ತಾರೆ. ಆ ಭೇಟಿಯ ವೇಳೆ ಸಹೋದರ ತಾನಾಸಿಯ ಜೊತೆಗೆ ಮಾತನಾಡ್ತಾ ಚಿನ್ನಯ್ಯ SIT ಅಧಿಕಾರಿಗಳಿಗೆ ಎಲ್ಲ ಸತ್ಯವನ್ನು ತಿಳಿಸಿದ್ದೇನೆ, ನನ್ನಿಂದ ತಪ್ಪಾಗಿದೆ, ಈ ರೀತಿ ಮಾಡಿ ತಪ್ಪು ಅಂತ ಹೇಳ್ಕೊಂಡಿದ್ದ ಎನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ. ಈಗಾಗಲೇ SIT ಕಸ್ಟಡಿಯಲ್ಲಿರುವಂತಹ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ನಿರಂತರವಾಗಿ ವಿಚಾರಣೆ ಎದುರಿಸ್ತಾ ಇದ್ದು, ದಿನವೂ ಮೆಡಿಕಲ್ ಟೆಸ್ಟ್, 48 ತಾಸಿಗೊಂದು ಮೆಡಿಕಲ್ ಟೆಸ್ಟ್ ಮಾಡ್ತಾ ಇದ್ದಾರೆ, ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಈ ಮಧ್ಯೆ ಆತ ಸಹೋದರನನ್ನ ಭೇಟಿಯಾದಂಥ ಸಂದರ್ಭದಲ್ಲಿ ಅಳಲು ತೋಡ್ಕೊಂಡಿದ್ದ, ತಾನು ತಪ್ಪು ಮಾಡಿದ್ದೇನೆ ಅಂತ ಹೇಳಿದ್ದ ಎನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ.